ನನಗೆ ತಲೆನೋವ್ತಾ ಇತ್ತು. ಸೊ ನನಗೆ ತಲೆನೋವು ಬಂದಾಗ ನನಗೆ ಒಳ್ಳೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಹೀಗೆ ಲಾಂಗ್ ಬಂದ್ವಿ. ಈಗ ಮತ್ತೆ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಕುಡಿದ ಮೇಲೆ ನಾನು ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗ್ತೀನಿ. ಯೂಶಲಿ ಟೀ ಕಾಫಿ ಅಷ್ಟೊಂದು ತೊಗೊಳ್ಳಲ್ಲ, ಯಾಕಂದರೆ ವರ್ಕೌಟ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ. ಬಟ್ ತುಂಬಾ ತಲೆನೋವ್ತಿತ್ತು ಇವತ್ತು ಅಂತ ಹೇಳಿಬಿಟ್ಟು ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಸೊ ಒಳ್ಳೆ ಟೀ ಸಖತ್ತಾಗಿರುತ್ತೆ ಈ ಒಂದು ರೆಸ್ಟೋರೆಂಟಲ್ಲಿ, ಕುಡಿಯೋಣ. ಬೆಲ್ಲದ ಟೀ ಹೇಳಿದ್ದೀನಿ, ನನಗೆ ತುಂಬಾ ಇಷ್ಟ ಗೈಸ್. ಬೆಲ್ಲದ ಟೀ ಶುಗರ್ಗಿಂತಲೂ ಬೆಲ್ಲದ ಟೀ ನನಗೆ ತುಂಬಾ ಟೇಸ್ಟಿ ಅನಿಸುತ್ತೆ. ಆಮೇಲೆ ಗೈಸ್, ಈ ಒಂದು ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿನ ವ್ಯೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ನೋಡೋದಕ್ಕೆ. ಸೊ ಆ ಒಂದು ವ್ಯೂ ನೋಡ್ಕೊಂಡು ಟೀ ಇಲ್ಲ ಕಾಫಿ ಕುಡಿಯೋದೇನಿದೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬರಬೇಕಾದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿನ ಒಂದು ವೆದರು. ತೋರಿಸ್ತೀನಿ. ರೆಸ್ಟೋರೆಂಟ್ ನೈವೇದ್ಯಂ ಅಂತ, ಆ್ಯಂಡ್ ಇಲ್ಲಿ ಆಪೋಸಿಟ್ ಒಳ್ಳೆ ವ್ಯೂ ನೋಡ್ತಾ ಇರ್ಬೋದು. ಒಳ್ಳೆ ವ್ಯೂ ಇದೆ ನೋಡಿ ಅಲ್ಲಿ. ಸೊ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ, ಬಟ್ ಡೈರೆಕ್ಟ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವೇಟಿಂಗು ಆ್ಯಕ್ಚುಲಿ ಕೆಳಗೆ ಇಳಿದು ಹೋಗಿ ಅಲ್ಲಿ ಕುಡಿಯೋಣ ಅಂತ ನಾನು ಅಂದ್ಕೊಂಡೆ, ಬಟ್ ತುಂಬ ಹೀಟ್ ಇದೆ, ಬಿಸಿಲಿದೆ, ಹೆವಿ ಹೀಟ್ ಹೊಡೆಯುತ್ತಲ್ಲಿ. ಸೊ ಅದಕ್ಕೆ ಕಾರಲ್ಲೇ ಕುತ್ಕೊಂಡಿದ್ದೀನಿ. ಇವಾಗ ಬೆಲ್ಲದ ಟೀ ಹೇಳಿದ್ದೀನಿ, ಟೀ ಬರುತ್ತೆ. ಟೀ ಕುಡಿದು ಹಾಗೆ ಲಾಂಗ್ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ನಾನು ಜಿಮ್ಗೆ ರೆಡಿ ಆಗ್ತೀನಿ, ಜಿಮ್ಗೆ ಹೊರಡ್ತೀನಿ. ಗೈಸ್, ಬೆಲ್ಲದ ಟೀ ಇವಾಗ ಬಂತು, ನಾನಿವಾಗ ಕುಡಿತೀನಿ ಇದನ್ನು. ಇನ್ನೊಂದೇನಪ್ಪ ಅಂದರೆ, ನಾನು ಹೇಳಿದ್ನಲ್ಲ ಆವಾಗಲೇ ಮಾರ್ನಿಂಗ್ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು ಅಂತ. ಸೊ ಸ್ವಲ್ಪ ಸುಧಾರಿಸ್ಕೊಂಡು ಬೇಗ ನಾನು ಐಬ್ರೋಸ್ ಮಾಡಿಕೊಂಡೆ. ಇತ್ತೀಚೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನೇ ಐಬ್ರೋಸ್ ಮಾಡ್ಕೋತಾ ಇದ್ದೀನಿ. ಪಾರ್ಲರಿಗೆ ಹೋಗ್ತಾ ಇಲ್ಲ, ಬರೀ ಒಂದು ಐಬ್ರೋಸ್ ಮಾತ್ರ ಪಾರ್ಲರಿಗೆ ಹೋಗ್ತಾ ಇದ್ದೆ. ಹೇರ್ ಕಟ್ ಎಲ್ಲ ತುಂಬ ಅಕೇಶ್ನಲಿ ನಾನು ಮಾಡಿಸೋದು, ಯಾಕಂದರೆ ಸ್ವಲ್ಪ ಲಾಂಗ್ ಹೇರ್ಸೇ ನಾನು ಈ ಸಲ ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಐಬ್ರೋಸ್ ನಾನೇ ಮಾಡಿಕೊಂಡೆ. ತುಂಬಾ ಈಸಿಗೆ ಆ್ಯಕ್ಚುಲಿ, ಗೊತ್ತಾ ನಿಮಗೆ ಐಬ್ರೋಸ್ ಮನೆಯಲ್ಲೇ ಮಾಡ್ಕೊಳ್ಳೋದು. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ನಾನು ಮನೆಗೆ ಹೊರಟಿದ್ದೀನಿ, ಲೆಟ್ಸ್ ಗೋ. ಗೈಸ್, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಮಾರ್ನಿಂಗ್ ನಾನು ಐಬ್ರೋಸ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಅಂತ, ಬಟ್ ಪ್ರಾಪರ್ಲಿ ನಾನು ಮಾಡಿರಲಿಲ್ಲ. ಯಾಕೆಂದರೆ ಸ್ವಲ್ಪ ನಾನು ಹೊರಗಡೆನೂ ಹೋಗಬೇಕಾಗಿತ್ತು, ಅರ್ಜೆಂಟಲ್ಲಿದ್ದೆ ಅಂತ ಸ್ವಲ್ಪ ಲೈಟಾಗಿ ನಾನು ಮಾಡ್ಕೊಂಡಿದ್ದೆ. ಸೊ ಸೀಸರ್ಸಿಂದ ನಾನು ಸ್ವಲ್ಪ ಹೇರ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಅಟೆಂಪ್ಟು ಈ ಐಬ್ರೋಸ್ನ ನಾನು ಮಾಡ್ಕೋತಾ ಇರೋದು. ಫಸ್ಟ್ ಟೈಮ್ ನಾನು ಈ ಸಿಸರ್ಸ್ ನಾನು ಯೂಸ್ ಮಾಡಿರಲಿಲ್ಲ. ಸೊ ಇದಕ್ಕೋಸ್ಕರ ನಾನು ಹೊಸ ಸಿಸರ್ಸ್ನ ತರಿಸಿದೆ, ಚೆನ್ನಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಐಬ್ರೋಸ್ ಅಂತ ಹೇಳಿಬಿಟ್ಟು. ಸೊ ಎಕ್ಸ್ಟ್ರಾ ಹೇರ್ಸ್ ಏನಿದೆ ಅದನ್ನು ನಾನು ಕಟ್ ಮಾಡಿಕೊಂಡೆ. ಈಗ ನಾನು ಪ್ರಾಪರ್ಲಿ ಮಾಡಿರಲಿಲ್ಲ ನಾನು ಐಬ್ರೋಸ್ ಮಾರ್ನಿಂಗು. ಈಗ ಈ ಒಂದು ಬ್ಲೇಡ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ಪರ್ಟಿಕ್ಯುಲರ್ ಐಬ್ರೋಸ್ಗೆ ಯೂಸ್ ಮಾಡುವಂಥ ಬ್ಲೇಡ್. ನಿಮಗೆ ಆನ್ಲೈನಲ್ಲಿ ಇದು ಸಿಕ್ಬಿಡುತ್ತೆ. ಪ್ರಾಪರಾಗಿ ನಾನು ನೀಟಾಗಿ ಸ್ಮೂತ್ ಹ್ಯಾಂಡ್ಸಿಂದ ಏನು ಹೇರ್ಸ್ ಇದೆ ಅದನ್ನು ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಗೈಸ್, ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಏನಾದರೂ ಅರ್ಜೆಂಟ್ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ಎಮರ್ಜೆನ್ಸಿ ಪಾರ್ಲರಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಇದು ಆರಾಮಾಗಿ ಮಾಡ್ಕೋಬೋದು. ಬಟ್ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ಲಾಗಿ ಇದನ್ನು ಮಾಡ್ಕೊಳ್ಳಿ. ಅಷ್ಟು ಶಾರ್ಪ್ ಇರೋಲ್ಲ ಇದು ಆ್ಯಕ್ಚುಲಿ, ಬಟ್ ಅಂದರೂ ತುಂಬಾ ಹುಷಾರಾಗೆ ಮಾಡ್ಕೊಳ್ಳಿ. ಕಟ್ಸ್ ಏನಾದರೂ ಬಿದ್ದರೆ ಕಷ್ಟ. ಸ್ವಲ್ಪ ರಫ್ ಹ್ಯಾಂಡ್ಸಿಂದ ಏನಾದರೂ ಮಾಡಿಕೊಂಡ್ರೆ ಗಾಯಗಳಾಗ್ಬಿಡುತ್ತೆ, ಹುಷಾರು. ಬಟ್ ಈ ರೀತಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಸೆಕೆಂಡ್ ಅಟೆಂಪ್ಟು. ಒಂದು 4-5 ಸಲ ಇದರಿಂದ ಅಭ್ಯಾಸ ಆಗಿಬಿಡುತ್ತೆ. ನೀಟಾಗಿ ಇನ್ನೂ ಪ್ರಾಪರಾಗಿ ನೀವು ಕಲ್ತ್ಕೊಂಡು ಬಿಡ್ತೀರಾ ಆಟೋಮೆಟಿಕಲಿ. ಏನು ಎಕ್ಸ್ಟ್ರಾಸ್ ಇದೆ ಅದೆಲ್ಲ ತಕ್ಕೊಂಡೆ. ಸೊ ಕಂಪ್ಲೀಟ್ ಆಗಿದೆ ನನ್ನ ಐಬ್ರೋಸು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಬಟ್ ಹುಷಾರು, ನಾನು ಆವಾಗಲೇ ಹೇಳ್ದಾಗೇ ಹುಷಾರಾಗಿ ಮಾಡ್ಕೊಳ್ಳಿ. ಗೈಸ್, ಐಬ್ರೋಸ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಒಂದಿನೂ ಮಿಸ್ ಮಾಡಿಲ್ಲ ಜಿಮ್ ಆ್ಯಕ್ಚುಲಿ. ಆ್ಯಂಡ್ ಡಯಟ್ ಕೂಡ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಹೇಳ್ತೀನಿ ನಾನು ಏನೆಲ್ಲ ಡಯಟ್ ಫಾಲೋ ಮಾಡಿದೆ, ವರ್ಕೌಟ್ಸ್ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ಥ್ರೆಡ್ಮಿಲ್ಲು ಮತ್ತು ಕಾರ್ಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಕಾರ್ಡಿಯೋ ಇದ್ದಿದ್ದು, ಸ್ಟ್ರೆಂತ್ ಟ್ರೈನಿಂಗ್ ಏನೂ ಇರಲಿಲ್ಲ ಇವತ್ತು. ಜಿಮ್ ಮುಗಿಸ್ಕೊಂಡು ನಾನು ಮನೆಗೆ ಹೊರಡ್ತೀನಿ.
ಗೈಸ್, ಜಿಮ್ಮಿಂದ ಇವಾಗ ತಾನೇ ಬಂದೆ. ತುಂಬಾ ಸುಸ್ತಾಗಿದೆ. ನಾನಿವಾಗ ರೆಸ್ಟ್ ಮಾಡಬೇಕು. ಹಾಗೆ ಸ್ವಲ್ಪ ಟ್ರಿಕ್ಸ್ನ ನಾನು ನಿಮಗೆ ಕೊಡ್ತೀನಿ. ನಾನು ಏನಿವಾಗ ತೋರಿಸಿದ್ನಲ್ಲ ಆವಾಗಲೇ, ಐಬ್ರೋಸ್ ಮಾಡ್ಕೊಳ್ಳೋದು ಮನೆಯಲ್ಲೇ. ತುಂಬ ಸ್ಮೂತ್ ಹ್ಯಾಂಡಿಂದನೇ ಮಾಡ್ಕೊಳ್ಳಿ, ಯಾಕಂದರೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಗಾಯ ಮಾಡಿಕೊಡೆ ತುಂಬಾ ಸ್ಮೂತಾಗಿ ನೀವು ಐಬ್ರೋಸ್ನ ಮಾಡ್ಕೋಬೇಕು, ಇಲ್ಲಾಂದರೆ ಕಟ್ಸ್ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. 1-2 ಟೈಮ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಒಂದು 5 ಟೈಮ್ಸ್ ಆದಮೇಲೆ ಈಸಿ ಆಗಿಬಿಡುತ್ತೆ, ಯೂಸ್ ಟು ಆಗಿಬಿಡುತ್ತೆ. ಆರಾಮಾಗಿ ಮನೇಲೇ ಐಬ್ರೋಸ್ನ ಮಾಡ್ಕೋಬೋದು. ಸೊ ಚೆನ್ನಾಗಿ ಬಂದಿದೆ ಅಲ್ವಾ ಐಬ್ರೋಸು. ಪಾರ್ಲರಿಗೆ ಹೋಗೋ ನೆಸಸರಿನೇ ಇಲ್ಲ. ಥ್ರೆಡ್ಡಿಂಗ್ ಕೂಡ ಅಷ್ಟೇ ಸ್ವಲ್ಪ ರಿಸ್ಕ್ ಆಗುತ್ತೆ. ಇದಾದರೆ ಈಸಿಯಾಗಿ ಒಂದು 5 ಮಿನಿಟ್ಸ್ವರೆಗೂ ಮಾಡ್ಕೊಂಬಿಡ್ಬೋದು ಐಬ್ರೋಸ್ನ. ಸೊ ಇದನ್ನು ಟ್ರೈ ಮಾಡಿ ಆ್ಯಂಡ್ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ಲ, ಗಾಯಗಳಾಗ್ಬಿಡುತ್ತೆ ಸ್ವಲ್ಪ ರಫಾಗಿ ಯೂಸ್ ಮಾಡೋದ್ರಿಂದ ಅದು ಬ್ಲೇಡು. ತುಂಬ ಸ್ಮೂತ್ ಹ್ಯಾಂಡಿಂದ ಹುಷಾರಾಗಿ ಐಬ್ರೋಸ್ನ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್.